ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾನ್ಯ ಶ್ರೀ ದೇವರಾಜು ಅರಸು ಅವರು ಏನು ಮುಖ್ಯಮಂತ್ರಿಯಾಗಿ 1792 ದಿವಸಗಳನ್ನು ಮಾಡಿದರು. 2792 ದಿವಸಗಳನ್ನು ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇವರೆಲ್ಲರೂ ಕೂಡ ಅವರಿಗೆ ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥದ್ದು ಅವಕಾಶಗಳು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ್ ಅರಸು ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ದರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡ್ಬೋದು. ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ. ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ, ಬದ್ಧತೆ ಏನಿದೆ, ಬಡವರ ಬಗ್ಗೆ ಮತ್ತು ಅಭಿವೃದ್ಧಿಯ ಬಗ್ಗೆ, ಈ ಎರಡು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇಟ್ಟುಕೊಂಡಿರ್ತಕ್ಕಂಥ ದೂರದೃಷ್ಟಿ ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ. ಬಳ್ಳಾರಿ ಶೂಟೌಟ್ 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿದೆ, ಇದರಿಂದ ಏನು ಮಸಲತ್ತಿದೆ ಅಂತೇಳಿ ನೋಡಿ, ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರಿತುಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ? ಯಾವ ಡಾಕ್ಟರ್ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕೋ ತಗೊಂಡಿದ್ದೀನಿ. ಅದಕ್ಕಾಗಿ ರಾಜ್ಯದಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಈಗ ಅವರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಿದ್ದಾರೆ, ಇಡೀ ರಾಷ್ಟ್ರದ ಮಾಹಿತಿಗಳು ಅವ್ರ ಹತ್ರ ಇದೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಘಟನೆಯಲ್ಲಿ ನೀವು ಒಂದು ವ್ಯವಸ್ಥೆಯನ್ನು ಅಳತೆ ಮಾಡೋಕ್ಕಾಗೋದಿಲ್ಲ. ಒಂದು ಘಟನೆಯಿಂದ ನೀವು ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ.
ಅವ್ರಿಗೆ ವಿಶ್ವಾಸ ಇದೆ ಅಂತ ಹೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳಕ್ ಬರುತ್ತಾ? ಅಥವಾ ನೀವು ಅಪೇಕ್ಷೆ ಪಡ್ತೀರಾ ನನ್ನಿಂದ? ಅದು ಬೇರೆ ವಿಚಾರ. ಆದ್ರೆ ಅವರಿಗೆ ವಿಶ್ವಾಸ ಇದೆ, ನಮಗೂ ವಿಶ್ವಾಸ ಇರುತ್ತೆ. ಥ್ಯಾಂಕ್ ಯು. ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಈ ದೊಣ್ಣೆಗಳು ಪತ್ತೆಯಾಗಿತ್ತು, ಮತ್ತೆ ದೊಣ್ಣೆಗಳನ್ನ ಹಿಡಿದವರು ಕೂಡ ಈಗ ದೃಶ್ಯಗಳು ರಿಲೀಸ್ ಆಗಿದೆ ಸರ್. ಅದಕ್ಕೇನ್ ಕ್ರಮ ತಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ ಲೋಕಲ್ ಆಗಿ. ಅದಕ್ಕೆ ಸರ್ಕಾರದ ನಿರ್ಧಾರ ಬೇಕಾಗಿಲ್ಲ. ಅದಕ್ಕೆ ಕಾನೂನು ನೋಡಿ, ನೀವು ಯಾವಾಗಲೂ ಒಂದು ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು ದಯವಿಟ್ಟು. ಸರ್ಕಾರ ಬೇರೆ, ಅಲ್ಲಿ ಗೃಹ ಇಲಾಖೆ ಪೊಲೀಸ್ನವರು ಮಾಡುವ ಕೆಲಸವೇ ಬೇರೆ. ಅಂದ್ರೆ ಅರ್ಥ, ಆ ಕಾನೂನಿನ ತೀರ್ಮಾನಗಳನ್ನ, ಕಾನೂನಿನ ವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಅವರು ಏನ್ ತೀರ್ಮಾನ ಅವ್ರ ಹಂತದಲ್ಲಿ ತಗೊಳ್ತಾರೆ. ಸರ್ಕಾರದ ಹಂತದಲ್ಲಿ ನಾವು ತೀರ್ಮಾನ ತಗೊಳ್ಳೋದು ಪಾಲಿಸಿ ಮ್ಯಾಟರ್ಸ್ ಇರ್ಬೋದು, ಅಥವಾ ಏನೆಲ್ಲ ಈ ಏನು ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಸೂಚನೆಗಳು ಕೊಡ್ತೀವಿ, ಅಷ್ಟೇ ನಾವು ಮಾಡ್ಲಿಕ್ಕಾಗ್ತದೆ. ಅವ್ರ ಮನೆಯಲ್ಲಿ ಲಾಠಿಗಳು ಇದೆ ಅಂತ ಹೇಳಿ, ಲಾಠಿಗಳ ರಾಶಿ ಇದೆ ಅಂತ ನೋಡಿ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ತೀರ್ಮಾನ ಅಲ್ಲಿ ಯಾರಿದ್ದಾರೆ ಮುಖ್ಯಸ್ಥರು, ಈಗ ನಾವು IG-ನ ಅಲ್ಲಿರುವ IG-ರ ಜೊತೆಗೆ ಇನ್ನೊಬ್ಬರು IG-ನ ಕಳಿಸಿದ್ದೀವಿ, ಇನ್ನೊಬ್ಬ SP-ಯನ್ನು ಕಳಿಸಿದ್ದೀವಿ, ಅವರೆಲ್ಲ ತೀರ್ಮಾನ ತಗೊಳ್ತಾರೆ.